ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮಾಡೆಲ್ ಇಡೀ ದೇಶದ ಮಾಡೆಲ್ ಆಗಿ ಬದಲಾಗ್ತಾ ಇದೆಯಾ? ಸಿದ್ದರಾಮಯ್ಯನವರ ಸರ್ಕಾರ ಜಾರಿಗೆ ತಂದ 5 ಗ್ಯಾರಂಟಿಗಳ ಬಗ್ಗೆ ದೇಶಾದ್ಯಂತ ಚರ್ಚೆ ಆಗ್ತಾ ಇದೆ. ಸಿದ್ದರಾಮಯ್ಯನವರ ಗ್ಯಾರಂಟಿಗಳು ದೇಶದ ಆರ್ಥಿಕತೆಯನ್ನು ಹಾಳು ಮಾಡುತ್ತೆ, ಜನಗಳಿಗೆ ಅದರಿಂದ ಏನು ಪ್ರಯೋಜನ ಇಲ್ಲ ಅಂತಲೇ ಸಿದ್ದರಾಮಯ್ಯನವರ ವಿರೋಧಿಗಳು, ಬಹುಮುಖ್ಯವಾಗಿ BJP ನಾಯಕರು ಕಳೆದೊಂದು ವರ್ಷದಿಂದ ಸಿದ್ದರಾಮಯ್ಯನವರ ಸರ್ಕಾರವನ್ನು ಟೀಕೆ ಮಾಡ್ತಾನೇ ಬರ್ತಾಯಿದ್ರು. ಇದರ ನಡುವೆ ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ಹಲವು ಸಮಾವೇಶಗಳಲ್ಲಿ ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳನ್ನು ಟೀಕೆ ಮಾಡ್ತಾರೆ. ಗುಜರಾತ್ ಮತ್ತು ಉತ್ತರ ಪ್ರದೇಶದ ಸಮಾವೇಶಗಳಲ್ಲಿ ಈ ವಿಚಾರದ ಬಗ್ಗೆ ಮಾತನಾಡಿ, ಕರ್ನಾಟಕದಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೆ ದುಡ್ಡೇ ಸಿಗ್ತಾ ಇಲ್ಲ, ಗ್ಯಾರಂಟಿಗಳು ಅಂತ ಪುಕ್ಸಟ್ಟೆ ಯೋಜನೆಗಳನ್ನು ಕೊಟ್ಟು ಆರ್ಥಿಕತೆ ಹಾಳಾಗ್ತಾ ಇದೆ, ಯಾವುದಕ್ಕೂ ದುಡ್ಡು ಸಾಲ್ತಾ ಇಲ್ಲ ಅಂತ ಅಲ್ಲಿನ ಸರ್ಕಾರದವರು ಪರದಾಡ್ತಾ ಇದ್ದಾರೆ ಅಂತೆಲ್ಲ ಟೀಕೆ ಮಾಡಿದರು. ನರೇಂದ್ರ ಮೋದಿಯವರ ಮಾತಿನ ಬಗ್ಗೆ ಸಾರ್ವಜನಿಕ ವಲಯದಲ್ಲೂ ಆಕ್ರೋಶ ವ್ಯಕ್ತವಾಗಿತ್ತು. ಬಡವರಿಗೆ ಸಹಾಯ ಮಾಡೋದ್ರಿಂದ ಎಲ್ಲಿ ಲಾಸ್ ಆಗಿಬಿಡುತ್ತೆ ಆರ್ಥಿಕತೆ, ಪ್ರಧಾನಿಯಾಗಿದ್ದವರು ಈ ರೀತಿ ಮಾತಾಡಬಾರ್ದಾಗಿತ್ತು ಅಂತ ಜನಸಾಮಾನ್ಯರು ಮಾತಾಡ್ಕೋತಾರೆ. ಆನಂತರ ಸಿದ್ದರಾಮಯ್ಯನವರು ನರೇಂದ್ರ ಮೋದಿಯವರ ಟೀಕೆಗಳಿಗೆ ಪ್ರತ್ಯುತ್ತರವನ್ನು ಕೊಡ್ತಾರೆ. ಸಿದ್ದರಾಮಯ್ಯನವರ ಸರ್ಕಾರವನ್ನು ಟೀಕೆ ಮಾಡ್ತಿದ್ದಂಥ BJP ಪಕ್ಷವೇ ಹಲವು ರಾಜ್ಯಗಳ ವಿಧಾನಸಭಾ ಚುನಾವಣೆಗಳಲ್ಲಿ ತಮ್ಮ ಪ್ರಣಾಳಿಕೆಯಲ್ಲಿ ಇದೇ ರೀತಿಯ ಫ್ರೀ ಯೋಜನೆಗಳನ್ನು ಘೋಷಣೆ ಮಾಡುತ್ತೆ. ಆಗ ಅವರಿಗೆ ದೇಶದ ಆರ್ಥಿಕತೆ ಹಾಳಾಗುತ್ತೆ ಅಂತ ನೆನಪಿಗೆ ಬರಲಿಲ್ವ ಅಂತೇಳಿ ಸಿದ್ದರಾಮಯ್ಯನವರು BJP ನಾಯಕರನ್ನು ಟೀಕೆ ಮಾಡ್ತಾರೆ. ಇಷ್ಟೆಲ್ಲ BJP ನಾಯಕರು ಟೀಕೆ ಮಾಡ್ತಿದ್ದಂತಹ ಈ ಗ್ಯಾರಂಟಿ ಯೋಜನೆಗಳು ಇಡೀ ದೇಶಕ್ಕೆ ಮಾದರಿ ಆಗ್ತಾ ಇದೆ ಅನ್ನೋದಕ್ಕೆ ಸ್ಪಷ್ಟ ಸಾಕ್ಷಿ ಸಿಗ್ತಾ ಇದೆ. ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಜಾರಿಗೆ ತಂದಿರುವ 5 ಗ್ಯಾರಂಟಿಗಳ ಪೈಕಿ ಮಹತ್ವಾಕಾಂಕ್ಷಿ ಯೋಜನೆ ಅಂದರೆ ಶಕ್ತಿ ಯೋಜನೆ. ಮಹಿಳೆಯರು ಬಸ್ಗಳಲ್ಲಿ ಉಚಿತವಾಗಿ ಪ್ರಯಾಣ ಮಾಡುವಂತಹ ಈ ಯೋಜನೆಗೆ ನಿರೀಕ್ಷೆಗೂ ಮೀರಿ ಅದ್ಭುತ ರೆಸ್ಪಾನ್ಸ್ ವ್ಯಕ್ತವಾಗುತ್ತೆ. ಸಿದ್ದರಾಮಯ್ಯನವ್ರನ್ನ ಮಹಿಳೆಯರು ಬಾಯಿ ತುಂಬ ಆಡಿ ಹೊಗಳುತ್ತಾರೆ ಮತ್ತು ದೇವಾಲಯಗಳಲ್ಲಿ ಸಿದ್ದರಾಮಯ್ಯನವರ ಹೆಸರಿನಲ್ಲಿ ಅರ್ಚನೆ ಕೂಡ ಮಾಡಿಸ್ತಾ ಇದ್ದಾರೆ. ಇದನ್ನು ಧರ್ಮಸ್ಥಳದ ಧರ್ಮಾಧಿಕಾರಿಯವರೇ ಹೇಳ್ತಾರೆ. ಸಿದ್ದರಾಮಯ್ಯನವರ ಹೆಸರಲ್ಲಿ ಪ್ರತಿದಿನ 100 ಮಹಿಳೆಯರ ಅರ್ಚನೆಯನ್ನು ಮಾಡ್ತಾ ಇದ್ದಾರೆ. ಇದು ಒಳ್ಳೆ ಬೆಳವಣಿಗೆ. ಈ ಯೋಜನೆ ಬಂದಿರೋದ್ರಿಂದ ನಮ್ಮ ಧರ್ಮಸ್ಥಳಕ್ಕೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಭೇಟಿ ಕೊಡ್ತಾ ಇದ್ದಾರೆ. ಹುಂಡಿ ಹಣವು ಕೂಡ ಹೆಚ್ಚಿನದಾಗಿ ಬರ್ತಾ ಇದೆ ಮತ್ತು ಹೋಟೆಲ್ಗಳು ಮತ್ತು ವ್ಯಾಪಾರಸ್ಥರಿಗೆ ಭರ್ಜರಿ ವ್ಯಾಪಾರ ಆಗ್ತಾ ಇದೆ ಅನ್ನೋ ಮಾತನ್ನು ಹೇಳಿದ್ರು. ಈಗ ಸಿದ್ದರಾಮಯ್ಯನವರ ಈ ಯೋಜನೆಯನ್ನು ನೆರೆ ರಾಜ್ಯ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಫಾಲೋ ಮಾಡ್ತಾ ಇದ್ದಾರೆ. ಆಗಸ್ಟ್ 15ನೇ ತಾರೀಕಿನಿಂದ ಆಂಧ್ರ ಪ್ರದೇಶ ರಾಜ್ಯಾದ್ಯಂತ ಮಹಿಳೆಯರಿಗೆ ಬಸ್ನಲ್ಲಿ ಉಚಿತ ಪ್ರಯಾಣ ಮಾಡುವಂತಹ ಯೋಜನೆಯನ್ನು ಜಾರಿಗೆ ತರೋದಾಗಿ ಚಂದ್ರಬಾಬು ನಾಯ್ಡು ಘೋಷಣೆ ಮಾಡಿದ್ದಾರೆ. ಇದು ನಿಜಕ್ಕೂ ನರೇಂದ್ರ ಮೋದಿಯವರಿಗೆ ಮತ್ತು BJP ನಾಯಕರಿಗೆ ಭಾರೀ ಮುಖಭಂಗ ಅಂತ ಹೇಳ್ಬೋದು. ಯಾಕಂದರೆ ಇವತ್ತು ನರೇಂದ್ರ ಮೋದಿಯವರ 3.0 ಸರ್ಕಾರ ನಿಂತಿರೋದೇ ಚಂದ್ರಬಾಬು ನಾಯ್ಡು ಅವರ ಬಲದ ಮೇಲೆ. ಚಂದ್ರಬಾಬು ನಾಯ್ಡು ಅವರು ಏನಾದರೂ ಸ್ವಲ್ಪ ಬೇಜಾರು ಮಾಡಿಕೊಂಡ್ರು ನರೇಂದ್ರ ಮೋದಿಯವರ ವಿರುದ್ಧ ಅಂದರೆ ಆ ಸರ್ಕಾರ ಬಿದ್ದೋಗುತ್ತೆ. ಅಷ್ಟರ ಮಟ್ಟಿಗೆ ಇವತ್ತು ಚಂದ್ರಬಾಬು ನಾಯ್ಡು ನರೇಂದ್ರ ಮೋದಿ ಸರ್ಕಾರಕ್ಕೆ ಅನಿವಾರ್ಯ ಆಗಿಬಿಟ್ಟಿದ್ದಾರೆ. ನರೇಂದ್ರ ಮೋದಿ ಸರ್ಕಾರ ಅಸ್ತಿತ್ವಕ್ಕೆ ಬರೋದರಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಂತಹ ಚಂದ್ರಬಾಬು ನಾಯ್ಡುನೇ ಇವತ್ತು ಸಿದ್ದರಾಮಯ್ಯನವ್ರನ್ನ ಫಾಲೋ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಜಾರಿಗೆ ತಂದಂತಹ ಯೋಜನೆಯನ್ನು ಫಾಲೋ ಮಾಡಿ ಅವರ ರಾಜ್ಯದಲ್ಲೂ ಈ ಶಕ್ತಿ ಯೋಜನೆಯನ್ನು ಜಾರಿಗೆ ತರ್ತಾ ಇದ್ದಾರೆ. ಈ ಮೂಲಕ ಸಿದ್ದರಾಮಯ್ಯನವರ ಮಾಡೆಲ್ ಇಡೀ ದೇಶಕ್ಕೆ ಪರಿಚಿತವಾಗ್ತಾ ಇದೆ ಅನ್ನೋ ಮಾತುಗಳು ಕೇಳಿ ಬರ್ತಿರೋದು ಮತ್ತು BJP ನಾಯಕರಿಗೆ ಮುಖಭಂಗ ಆಗಿರೋದು. ಈಗ ಇಷ್ಟು ದಿನ ಸಿದ್ದರಾಮಯ್ಯನವರ ಗ್ಯಾರಂಟಿ ಯೋಜನೆಗಳನ್ನು ಟೀಕೆ ಮಾಡ್ತಿದ್ದಂತಹ BJP ಅವರಾಗ್ಬೋದು ಅಥವಾ ನರೇಂದ್ರ ಮೋದಿಯವರಾಗ್ಬೋದು, ಈಗ ಅವರ ಆಪ್ತ ಮಿತ್ರ, ಅವರ ಮೈತ್ರಿಕೂಟದ ನಾಯಕನೇ ಈ ಯೋಜನೆಯನ್ನು ಜಾರಿಗೆ ತರ್ತಾ ಇದ್ದಾರಲ್ಲ, ಇನ್ನು ಮುಂದೆ ಸಿದ್ದರಾಮಯ್ಯನವರ ಸರ್ಕಾರದ ಯೋಜನೆಗಳನ್ನು ಟೀಕೆ ಮಾಡೋದಕ್ಕೆ ಇವರಿಗೆಲ್ಲ ಅವಕಾಶ ಇದೆ. ನೈತಿಕತೆ ಇರುತ್ತಾ? ಅವರ ಜೊತೆ ಕೈ ಜೋಡಿಸಿರುವ ನಾಯಕನೇ ಇದು ಒಳ್ಳೆಯ ಯೋಜನೆ ಅಂತೇಳಿ ಅವರ ರಾಜ್ಯದಲ್ಲೂ ಜಾರಿಗೆ ತರ್ತಾ ಇದ್ದಾರೆ. ಅಂದರೆ ಸಿದ್ದು ಸರ್ಕಾರದ ಯೋಜನೆಗಳು ಎಷ್ಟರ ಮಟ್ಟಿಗೆ ಜನೋಪಯೋಗಿ ಆಗಿದೆ ಅನ್ನೋದನ್ನು ನೀವೇ ಯೋಚನೆ ಮಾಡಿ ಅನ್ನೋ ಮಾತುಗಳು ಈಗ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಿರೋದು. ಶಕ್ತಿ ಯೋಜನೆ ಜಾರಿಗೆ ಬಂದ ಮೇಲೆ ರಾಜ್ಯದ ಸಾರಿಗೆ ಇಲಾಖೆ ಕೂಡ ಲಾಭದತ್ತ ಮುಖ ಮಾಡಿದೆ. ಹಲವು ವರ್ಷಗಳಿಂದ ಸಾರಿಗೆ ಇಲಾಖೆ ನಷ್ಟದಲ್ಲಿತ್ತು. ಆದರೆ ಶಕ್ತಿ ಯೋಜನೆ ಜಾರಿ ಆದಮೇಲೆ ಶಕ್ತಿ ಯೋಜನೆಯಿಂದ ಸಾರಿಗೆ ಇಲಾಖೆ ಮತ್ತಷ್ಟು ನಷ್ಟ ಆಗಿ ಹಾಳಾಗ್ಬಿಡುತ್ತೆ ಅಂತ ಹೇಳ್ತಿದ್ರು. ಆದರೆ ಶಕ್ತಿ ಯೋಜನೆಯಿಂದ ಸಾರಿಗೆ ಇಲಾಖೆ ಲಾಭದತ್ತ ಮುಖ ಮಾಡಿದೆ. ಮಹಿಳೆಯರು ಫ್ರೀಯಾಗಿ ಓಡಾಡೋದ್ರಿಂದ ಅವರ ಜೊತೆ ಅವರ ಪತಿ ಮತ್ತು ಅವರ ಗಂಡು ಮಕ್ಕಳು ಕೂಡ ಪ್ರಯಾಣ ಮಾಡ್ತಾ ಇದ್ದಾರೆ. ಇದರಿಂದಾಗಿ ಸಾರಿಗೆ ಇಲಾಖೆಗೆ ಭರ್ಜರಿ ಆದಾಯ ಬರ್ತಾ ಇದೆ. ಅದನ್ನು ಅಂಕಿ ಸಂಖ್ಯೆ ಸಮೇತ ಸಿದ್ದರಾಮಯ್ಯನವರ ಸರ್ಕಾರ ಈಗಾಗಲೇ ಬಿಡುಗಡೆ ಮಾಡಿದೆ. ಇದರಿಂದಾಗಿ ಶಕ್ತಿ ಯೋಜನೆಯಿಂದ ಯಾವುದೇ ಕಾರಣಕ್ಕೂ ಆರ್ಥಿಕತೆಗೆ ನಷ್ಟ ಆಗಿಲ್ಲ, ಬದಲಾಗಿ ಸಾರಿಗೆ ಇಲಾಖೆಗೂ ಲಾಭ ಬಂದಿದೆ ಮತ್ತು GST ಕೂಡ
ಹೆಚ್ಚಿನದಾಗಿ ಸಂಗ್ರಹವಾಗ್ತಾ ಇದೆ. ಹೀಗಾಗಿ ಶಕ್ತಿ ಯೋಜನೆಯನ್ನು ಯಾರು ಟೀಕೆ ಮಾಡ್ತಿದ್ರೋ ಅವರೆಲ್ಲರಿಗೂ ಸಿದ್ದು ಸರ್ಕಾರದ ಈ ಯೋಜನೆ ತಕ್ಕ ಉತ್ತರವನ್ನು ಕೊಡ್ತು. ಈಗ ಚಂದ್ರಬಾಬು ನಾಯ್ಡು ಕೂಡ ಸಿದ್ದರಾಮಯ್ಯನವ್ರನ್ನ ಫಾಲೋ ಮಾಡೋ ಮೂಲಕ ಈ ಯೋಜನೆ ಜನೋಪಯೋಗಿ ಯೋಜನೆ, ಈ ಯೋಜನೆಯಿಂದ ಆರ್ಥಿಕತೆ ಹಾಳಾಗೋದಿಲ್ಲ, ಬದಲಾಗಿ ಆರ್ಥಿಕತೆಗೆ ಪುನಶ್ಚೇತನ ಸಿಗತ್ತೆ ಅನ್ನೋದನ್ನು ಪಕ್ಕದ ರಾಜ್ಯದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರೇ ಒಪ್ಕೊಂಡಿರೋದು. ನಿಜಕ್ಕೂ ಇದು BJPಗೆ ಮುಖಭಂಗ ಅಂತಲೇ ಹೇಳಬಹುದು.